ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ನನ್ನ ಸಮಸ್ತ ಧರ್ಮವಾಣಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಗ್ರಹಗಳ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಸಿಂಹರಾಶಿಯವ್ರಿಗೆ ಇವಾಗ ಒಂದು 17ನೇ ತಾರೀಕುವರೆಗೂ ಕೂಡ ಒಂದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಯಾಕೆಂದರೆ 12ನೇ ಮನೇಲಿ ಸೂರ್ಯನ ಸಂಚಾರ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮಾನಸಿಕ ನೆಮ್ಮದಿ ಇರೋದಿಲ್ಲ, ಸ್ವಲ್ಪ ಏನೋ ಲಾಸ್ ಆಗುವಂಥದ್ದು, ಅಂದ್ಕೊಂಡಿರೋವಂಥ ಹಣ ಬರದೇ ಇರುವಂಥದ್ದು, ಏನೋ ಕಸಿವಿಸಿ ಏನೋ ಹ್ಯಾಪಿನೆಸ್ಸೇ ಇರೋದಿಲ್ಲ, ಏನಾದರೂ ಒಂಥರ ಹಿಂಸೆ ನೋವನ್ನ ಅನುಭವಿಸ್ತಾನೆ ಇರ್ತೀರ. ಆದರೆ 17ನೇ ತಾರೀಕು ನಂತರ ಟೈಮ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯಗ್ರಹ ಲಗ್ನಕ್ಕೆ ಬರ್ತಾನೆ, ನಿಮ್ಮ ರಾಶಿಗೆ ಬರ್ತಾನೆ. ಸೊ ಇವಾಗ ನಿಮಗೆ ತುಂಬ ಅದ್ಭುತವಾದ ಸಮಯ, ತುಂಬ ಇಲ್ಲ ಅಂದರೂ ನಿಮ್ಗೆ ಇನ್ನೊಂದು 5 ತಿಂಗಳ ಗಂಟನೂ ಕೂಡ ಟೈಮ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಯೋಚನೆ ಮಾಡೋಂಗಿಲ್ಲ. ಯಾಕಂದರೆ ಸೂರ್ಯ ಬಂದು ಲಗ್ನದಲ್ಲೇ ಕುತ್ಕೊಂಡಾಗ ಏನಾಗುತ್ತೆ, ನಿಮ್ಮ ರಾಶಾಧಿಪತಿ ಬೇರೆ ಆಗಿರೋದ್ರಿಂದ ಇನ್ನೊಂದಷ್ಟು ಅಧಿಕಾರ ಜಾಸ್ತಿ ಬರುತ್ತೆ ನಿಮಗೆ. ಇನ್ನೊಂದು ಸ್ವಲ್ಪ ಯಾರಾದರೂ ಗೌರ್ಮೆಂಟ್ ಕೆಲಸದಲ್ಲಿರೋರಾಗಿರ್ಬೋದು, ಅಥವಾ ರಾಜಕಾರಣಿಗಳಾಗಿರ್ಬೋದು, ಅಥವಾ ಒಂದು ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿರುವಂಥವ್ರು, ಸ್ವಂತ ಬಿಸ್ನೆಸ್ ನಡೆಸ್ತಿರೋವಂಥವ್ರು, ಆಲ್ಮೋಸ್ಟ್ ಇದರಲ್ಲಿ ಇರೋರು ಎಲ್ಲರೂ ಕೂಡ ಒಂದು ಒಳ್ಳೆ ಗತ್ತಲ್ಲಿರುವಂಥವ್ರು ಆಗಿರ್ತಾರೆ. ಅನ್ನೋ ಸಿಂಹ ರಾಶಿ ಅಥವಾ ಸಿಂಹ ಲಗ್ನದಲ್ಲಿ ಹುಟ್ಟಿರೋವಂಥವ್ರು. ಸೊ ಅವರೆಲ್ಲರಿಗೂ ಕೂಡ ತುಂಬ ಒಳ್ಳೆ ಟೈಮ್ ಬಂದಾಗಿದೆ ಇವಾಗ, ಅಂದರೆ 17ನೇ ತಾರೀಕಿನ ನಂತರ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಏನೇನೆಲ್ಲ ಕೆಲಸಗಳಾಗಬೇಕಾಗಿದೆ ಇನ್ಮೇಲೆ ಶುರು ಮಾಡ್ಕೊಳ್ಳಿ, ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳಿ. ಯಾಕಂದರೆ ಸೂರ್ಯನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮೇಲೆ. ಇನ್ನು ನಿಮಗೆ ಗುರು 12ರಲ್ಲಿ ಇರೋದ್ರಿಂದ ಖರ್ಚು ಅನ್ನೋದಂತೂ ಇದ್ದೇ ಇರುತ್ತೆ. ಏನಾದರೂ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚು ಆಗ್ತಾನೆ ಇರುತ್ತೆ. ಗುರು ಬದಲಾವಣೆ ತನಕನೂ ಕೂಡ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ನೀವೇನೋ ಒಂದು ಒಳ್ಳೆ ಕೆಲಸನ ಮಾಡಬೇಕು ಅಥವಾ ಏನೋ ಒಂದು ವಸ್ತುನ ತೊಗೋಬೇಕು ಅಂತಂದಾಗ ನೀವೇನು ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿರ್ತೀರಾ ಅದಕ್ಕಿಂತ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕಾಗಿ ನೀವೊಂದು ಯಾವುದಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದಾಗ ಸ್ವಲ್ಪ ಯೋಚನೆ ಮಾಡಿ ಈ ಟೈಮಲ್ಲಿ ಬಿಟ್ಟು ಮುಂದೆ ನಿಮಗೆ ಗುರು ಚೇಂಜ್ ಆದಮೇಲೆ ಮಾಡಿಕೊಂಡ್ರೆ ಖರ್ಚುಗಳಲ್ಲಿ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಆದರೆ ಅವಶ್ಯಕತೆ ಇದೆ, ಮಾಡಲೇಬೇಕು ಅಂತ ಬಂದಾಗ ಖಂಡಿತವಾಗ್ಲೂ ನೀವು ಮಾಡ್ಕೋಬಹುದು. ಇನ್ನು ನಿಮಗೆ ಕುಜ 11ನೇ ಮನೇಲಿ ಕುತ್ಕೊಂಡಿದ್ದಾನೆ, ಭೂಮಿಯಿಂದ ಲಾಭ ಬರುತ್ತೆ. ನೀವೇನೇ ಕೆಲಸಕ್ಕೆ ಅಂದರೆ ಭೂಮಿ ತೊಗೊಳ್ಳೋದು, ಮಾರುವಂಥದ್ದು, ಅಥವಾ ನೀವೇನು ನಿಮಗೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಖಂಡಿತ ಒಳ್ಳೆ ಲಾಭನೂ ಕೂಡ ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ಗುರು ದೃಷ್ಟಿನೂ ನಿಮಗೆ 4ನೇ ಮನೆ ಮೇಲೆ ಬೀಳ್ತಿದೆ. ಭೂಮಿ ತಗೊಳ್ಳುವಂಥ ಯೋಗ ಕೂಡ ನಿಮ್ಗೆ ಚೆನ್ನಾಗಿ ಕೂಡಿ ಬರ್ತಾ ಇದೆ. ಕೆಲವರೆಲ್ಲ ಏನು ಅನ್ಕೊತೀರಾ, ಎಲ್ಲಿಂದ ಭೂಮಿ ತಗೊಳ್ಳೋದು, ನಮಗೆ ಖರ್ಚು ಜಾಸ್ತಿ ಆಗ್ತಾಯಿದೆ, ದುಡ್ಡೇ ನಿಲ್ತಾ ಇಲ್ಲ, ತುಂಬ ಪ್ರಾಬ್ಲಮಲ್ಲಿದ್ದೀವಿ. ಸ್ವಲ್ಪ ತಾಳ್ಮೆಯಿಂದ ಇರಿ. 17ನೇ ತಾರೀಕಿನ ನಂತರನೇ ನಿಮ್ಗೆ ಎಲ್ಲನೂ ಬದಲಾವಣೆ ಆಗೋದು. ಇವಾಗ ಪ್ರೆಸೆಂಟ್ ನಡೀತಿರೋದ್ರ ಬಗ್ಗೆ ನಾವು ಹೇಳ್ತಿಲ್ಲ, ಮುಂದಕ್ಕೆ ನಡೆಯೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಆಶ್ರಯ ಪಡೆದಿರ ತಾಳ್ಮೆಯಿಂದ ಇದ್ದು ನೀವು ಅದನ್ನು ಅನುಭವಿಸಿ ನೋಡಿದಾಗ ತಾನೇ ನಿಮ್ಗೆ ಅದೆಲ್ಲ ಅರ್ಥ ಆಗುತ್ತೆ. ಸೊ 17ನೇ ತಾರೀಕಿನ ನಂತರ ತುಂಬ ಚೆನ್ನಾಗಿದೆ ಟೈಮ್, ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು. ಜೊತೆಗೆ ನಿಮಗೆ ನೋಡಿ 6ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು, ಅಥವಾ ನಿಮ್ಗೆ ಬೇಕಾಗಿರುವಂಥ ಜಾಗಕ್ಕೆ ಪೋಸ್ಟಿಂಗ್ ಸಿಗುವಂಥದ್ದು, ಬ್ಯಾಂಕ್ ಲೋನ್ಗಳಾಗುವಂಥದ್ದು, ಅಥವಾ ನೀವೇನಾದರೂ ಕೋರ್ಟಲ್ಲಿ ಕೇಸ್ಗಳಿತ್ತು ಅಂದರೆ ಕೇಸು ನಿಮ್ಮ ಪರವಾಗಿ ಆಗುವಂಥದ್ದು, ಅಥವಾ ಬೇಗ ಅದು ಫಿನಿಶ್ ಆಗುವಂಥದ್ದು ಎಲ್ಲನೂ ಕೂಡ ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಂತೂ ಬಂದೇ ಬರುತ್ತೆ. ಯಾಕೆ ಅಂದರೆ ಕೇತುನು ಲಗ್ನದಲ್ಲಿದ್ದಾನೆ, ಸಪ್ತಮದಲ್ಲಿ ರಾಹು ಇದ್ದಾನೆ, ಮತ್ತು ಸೂರ್ಯ ಬೇರೆ ಲಗ್ನಕ್ಕೆ ಬಂದು ಸೇರ್ಕೊತಾನೆ. ಕೋಪ ತಾಪ ಜಾಸ್ತಿ ಇರುತ್ತೆ, ಸಿಟ್ಟು ಜಾಸ್ತಿ ಇರುತ್ತೆ. ಒಂದಷ್ಟು ದಿನಗಳ ಕಾಲ ನಿಮಗೆಲ್ಲ ಲಾಸ್ ಆಗ್ತಿತ್ತು, ಕೈಲಿ ಹಣ ಬರ್ತಾ ಇರಲಿಲ್ಲ, ಆ ಒಂದು ಫ್ರಸ್ಟ್ರೇಷನಲ್ಲಿದ್ರಿ. ಜೊತೆಗೆ ಇವಾಗ ಸೂರ್ಯ ಬದಲಾವಣೆ ಆದಮೇಲೆ ಸ್ವಲ್ಪ ನಿಮ್ಮ ಜೀವನನೂ ಕೂಡ ಬದಲಾವಣೆ ಆಗುತ್ತೆ. ಸ್ವಲ್ಪನೇ ನಿಮಗೆ ಕೈ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಇವಾಗ ಏನೋ ಒಂದು ಸ್ವಲ್ಪ ಮನೇಲಿ ಏನೋ ಸಮಸ್ಯೆ ಕೊಡ್ತಾ ಇದ್ದಾರಲ್ಲ ಅನ್ನೋ ಕೋಪನೂ ಕೂಡ ನಿಮ್ಗೆ ತಡ್ಕೊಳಕ್ಕಾಗೋದಿಲ್ಲ. ಎಲ್ಲ ನಾವು ಹೊರಗಡೆ ಹೋಗೋಣ ಅಂತ ಕರೆದ್ರೆ ಕೋಪ ಬಂದ್ಬಿಡೋದು, ಇದಕ್ಕೆ ಒಂದು ದೊಡ್ಡ ಸಮಸ್ಯೆಗಳು, ಜಗಳಗಳು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ನೀವೇ ದಯವಿಟ್ಟು ತಾಳ್ಮೆ ವಹಿಸ್ಕೊಳ್ಳಿ. ಆದಷ್ಟು ಈ ಸಿಂಹರಾಶಿಯವರು ಒಂಚೂರು ಮೆಡಿಟೇಷನ್ ಮಾಡಿದ್ರೇ ಒಳ್ಳೆಯದು. ಯಾಕಂದರೆ ವಿಪರೀತವಾದ ಕೋಪ ಇರುತ್ತೆ. ಸೊ ನೀವು ಎಷ್ಟು ಕಾಮ್ನೆಸ್ ಆಗಿರ್ತೀರೋ ಅಷ್ಟು ಇನ್ನೂ ಒಳ್ಳೆ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ ರಾಹು ಶನಿ 8ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಅನಾರೋಗ್ಯ ಸಮಸ್ಯೆಗಳಂತೂ ಖಂಡಿತ ಬರುತ್ತೆ. ಆದರೆ ಗುರು ದೃಷ್ಟಿ ಇರೋದ್ರಿಂದ ಅದಕ್ಕೆ ಪರಿಹಾರ ಕೂಡ ಸಿಕ್ಕತ್ತೆ. ಇದೊಂದು ಅದೃಷ್ಟ ಅಲ್ವಾ? ಏನೋ ಸಮಸ್ಯೆ ಬರ್ತಾ ಇದೆ ಅಂದರೆ ಅದಕ್ಕೊಂದು ಸೊಲ್ಯೂಷನ್ ಕೂಡ ಸಿಗ್ತಾ ಇದೆ ಅಂತಂದರೆ ತುಂಬ ಒಳ್ಳೇದಲ್ವಾ? ಯಾಕಂದರೆ ಅಪ್ಪ ಏನೋ ಸಮಸ್ಯೆ ಬರ್ತಿದೆ, ಹೆಂಗಪ್ಪ ನಮ್ಮ ಜೀವನ ಮಾಡೋದು ಅನ್ನೋದು ಏನಿರುತ್ತೆ, ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇದೆ ಅಂದಾಗ ಬಿಡಪ್ಪ, ಸಮಸ್ಯೆ ಬಂದರೂ ದೇವ್ರು ಏನೋ ಒಂದು ದಾರಿ ತೋರಿಸಿದ್ದಾನೆ, ನಾವು ಸ್ವಲ್ಪ ನೆಮ್ಮದಿಯಾಗಿ ನಿರಾಳವಾಗಿರ್ಬೋದು ಅನ್ನೋಂಥ ಒಂದು ಸಮಯ ಇದಾಗಿರುತ್ತೆ. ಸೊ ಮೇಜರಾಗಿ ಯೋಚನೆ ಮಾಡೋಂಗಿಲ್ಲ. ಆದರೆ ನಿಮಗೆ ಸ್ವಲ್ಪ ಡೆಂಟಲ್ ಪ್ರಾಬ್ಲಮ್ಮು, ಬೋನಲ್ ಪ್ರಾಬ್ಲಮ್ಸ್ ಬರುವಂಥದ್ದು, ಅಥವಾ ಆಪ್ರೇಷನ್ಗಳಾಗೋ ಚಾನ್ಸಸ್ ಕೂಡ ಇರುತ್ತೆ. ದಯವಿಟ್ಟು ಕೇರ್ಫುಲ್ಲಾಗಿರಿ.
ಪರಿಹಾರವಾಗಿ ಏನು ಮಾಡ್ಕೋಬೇಕು ಇನ್ನು ಅಂತ ನೋಡೋಕ್ಕೋದ್ರೆ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿಗೆ 17ನೇ ತಾರೀಕುವರೆಗೂ ಕೂಡ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು, ಆದಿತ್ಯ ಹೃದಯನ ಪಾರಾಯಣ ಮಾಡಬೇಕು. 17ನೇ ತಾರೀಕಿನ ನಂತರ ಬೇಕಾದ್ರೆ ನೀವು ಬರೀ ಸೂರ್ಯ ನಮಸ್ಕಾರ ಹಾಕ್ಕೊಳ್ಳಿ. ಪ್ರತಿದಿನ ಆದಿತ್ಯ ಹೃದಯ ನಿಮ್ಮ ಲೈಫ್ ಟೈಮ್ ಸೂರ್ಯನಿಗೆ ನಮಸ್ಕಾರ ಹಾಕಿ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡಿದ್ರೆ ನಿಮಗೆ ಒಳ್ಳೆ ಯಶಸ್ಸು ಸಿಕ್ಕುತ್ತೆ, ನಿಮ್ಮ ಕೆಲಸದಲ್ಲಿ ಬಲ ಸಿಕ್ಕುತ್ತೆ ಖಂಡಿತವಾಗ್ಲೂ. ಜೊತೆಗೆ ಶುಕ್ರ ಕೂಡ 2ನೇ ಮನೇಲಿ ಕೂತಿದ್ದಾನೆ, ಖಂಡಿತವಾಗ್ಲೂ ಫಿನಾನ್ಷಿಯಲ್ಸ್ ತುಂಬ ಚೆನ್ನಾಗಿರುತ್ತೆ. ಆದರೆ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅನ್ನೋದಷ್ಟೇ ಇರೋದು ಪ್ರಾಬ್ಲಮ್ಮು. ಮನೇಲಿ ಹೆಣ್ಮಕ್ಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಸೊ ಹಾಗಾಗಿ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಕೇಳೋದಾಗಿರ್ಬೋದು, ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಇದೆಲ್ಲನೂ ಕೂಡ ನಿಮಗೆ ಉತ್ತಮವಾದ ಫಲಗಳು ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ನಿಮ್ಮ ದ್ವಾದಶ ರಾಶಿಗಳು ಗ್ರಹಗಳ ಒಂದು ಸ್ಥಾನಮಾನದ ಆಧಾರದ ಮೇಲೆ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಆಗಿರ್ಬೋದು, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ ದುಸ್ಥಾನಾಧಿಪತಿಗಳ ಒಂದು ದಶಾಭುಕ್ತಿ ನಡೀತಿದ್ರೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ದಶಾಭುಕ್ತಿನ ಹೇಗೆ ನಡೀತಿದೆ, ಅದಕ್ಕೆ ತಕ್ಕ ಪರಿಹಾರಗಳೇನು ಮಾಡ್ಕೋಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನೀವು ತಿಳ್ಕೊಬೋದು. ನಿಮ್ಗೆ ಏನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅನ್ನೋದಿತ್ತು ಅಂದರೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೋದು. ಜೊತೆಗೆ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.